ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು 15th ಮಾರ್ಚ್ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೋಣ. ಸೊ ಸಾರಿ ಸ್ವಲ್ಪ ಡಿಲೇ ಆಗಿರೋದಕ್ಕೆ, ಬಟ್ ಎಲ್ಲದೂ ಕೂಡ ಇವಾಗ ಕವರ್ ಆಗೋಗ್ಬಿಟ್ಟಿರುತ್ತೆ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ನೋಟ್ಸು PDFಸು ಏನು ಬೇಕಾಗಿದ್ರೂ ಕೂಡ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ನಿಮಗೆ ಡೈಲಿ ಒನ್ ಲೈನರ್ ಕರೆಂಟ್ ಅಫೇರ್ಸು ಇದರಲ್ಲೇ ಸಿಗ್ತಾ ಇರುತ್ತೆ, ಮತ್ತು ಬೇರೆ ಕ್ವಿಝು ಮತ್ತು ಬೇರೆ ಮೆಟೀರಿಯಲ್ ನೋಟ್ಸ್ ಎಲ್ಲದೂ ಕೂಡ ಇಲ್ಲೇ ಸಿಗುತ್ತೆ ನಿಮಗೆ. ಫಸ್ಟ್ ಒಂದು ನೋಡ್ಕೊಳ್ಳೋಣ. ರೀಸೆಂಟಾಗಿ ಯಾವ ದೇಶ ಕಂಪ್ಲೀಟಾಗಿ ಇದು ಫೇಶಿಯಲ್ ಕವರಿಂಗ್ಸು ಅಂತಂದರೆ ನಕಾಬು, ಬುರ್ಕಾ, ಅದಾದಮೇಲೆ ಅದ್ರ ಜೊತೆಗೆ ಬೇರೆ ಥರ ಮುಖ ಕವರ್ ಮಾಡುವಂಥದ್ದು ಎಲ್ಲನೂ ಕೂಡ ಬ್ಯಾನ್ ಮಾಡಿದೆ. ಅದು ಬ್ಯಾನ್ ಮಾಡಿರುವಂಥದ್ದು ಸ್ವಿಟ್ಜರ್ಲ್ಯಾಂಡು. ಸೊ ಸ್ವಿಟ್ಜರ್ಲ್ಯಾಂಡು ಇವ್ರ ಹತ್ರ ಕೆಲವೊಂದು ಪವರ್ಸ್ ಇದ್ದಾವೆ. ಅಂತಂದರೆ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ರೆಫರೆಂಡಮ್ ಅಂತ ಇರುತ್ತೆ, ಪ್ಲೆಬಿಸೈಟ್ ಅಂತ ಇರುತ್ತೆ. ಸೊ ಈ ಥರದ್ದೆಲ್ಲದೂ ಕೂಡ ನಾವು ಡೆಫಿನೇಷನ್ಸ್ಗಳನ್ನ ಇವಾಗ ನೆಕ್ಸ್ಟ್ ಪಾಯಿಂಟ್ಸ್ಗಳಲ್ಲಿ ನೋಡ್ಕೊಂಡಿರೋಣ. ಸೊ ಒಂದು ರೆಫರೆಂಡಮ್ ಮೂಲಕ ಇವ್ರು ಏನು ಮಾಡಿದರು ಅಂತಂದರೆ ಇದನ್ನು ಬ್ಯಾನ್ ಮಾಡಿದರು. ಸೊ ರೆಫರೆಂಡಮ್ ಅಂತಂದರೆ ಏನು? ಫಸ್ಟ್ ಆಫ್ ಆಲು ರೆಫರೆಂಡಮ್ ಅಂತಂದರೆ ಅದು ಒಂದು ಡೈರೆಕ್ಟ್ ಡೆಮೋಕ್ರಸಿ. ರೆಫರೆಂಡಮ್ಮು ಪಾರ್ಟ್ ಆಫ್ ಡೈರೆಕ್ಟ್ ಡೆಮೋಕ್ರಸಿ. ಡೈರೆಕ್ಟ್ ಡೆಮೋಕ್ರಸಿ ಅಂತಂದರೆ ಜನರು ಡೈರೆಕ್ಟಾಗಿ ವೋಟ್ ಮಾಡುವಂಥದ್ದು ಒಂದು ಇಶ್ಯೂ ಮೇಲೆ. ಇವಾಗ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ನಾವು MLAಸು MPಸು ಇವ್ರನ್ನೆಲ್ಲರನ್ನೂ ಕೂಡ ನಾವು ಏನು ಮಾಡಿರ್ತೀವಿ, ಎಲೆಕ್ಟ್ ಮಾಡಿರ್ತೀವಿ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಇವರು ಬಂದ್ಬಿಟ್ಟು ನಮಗೆ ಏನಾದರೂ ಪಾಲಿಸೀಸು ಬೇಕಾಗಿದ್ದರೆ ಅವ್ರು ಬಂದ್ಬಿಟ್ಟು ಅದನ್ನು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿಕೊಂಡು ವೋಟ್ ಮಾಡಿ ಆ ಥರ ಪಾಲಿಸೀಸ್ ಎಲ್ಲ ತೊಗೊಂಬರ್ತಾರೆ. ಡೈರೆಕ್ಟ್ ಡೆಮೋಕ್ರಸಿ ಅಂತಂದರೆ ಏನಾಗಿರುತ್ತೆ, ಯಾವುದೋ ಒಂದು ಇಶ್ಯೂ ಇದೆ, ಆ ಇಶ್ಯೂಗೆ ಡೈರೆಕ್ಟಾಗಿ ಪಬ್ಲಿಕ್ಕೇ ವೋಟ್ ಮಾಡುತ್ತೆ, ಇದು ಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು. ಸೊ ಆ ಥರ ಒಂದು ರೆಫರೆಂಡಮಲ್ಲಿ ಇವರು ಕಂಪ್ಲೀಟಾಗಿ ಇದನ್ನು ಬ್ಯಾನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜನರಲಾಗಿ ವೋಟ್ ಮಾಡ್ಕೊಂಡಿರ್ತಾರೆ. ಸಿಂಗಲ್ ಪೊಲಿಟಿಕಲ್ ಕ್ವೆಶನ್, ಒಂದೇ ಒಂದು ಪೊಲಿಟಿಕಲ್ ಕ್ವೆಶನ್, ಇದು ಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಅವರು ವೋಟ್ ಮಾಡ್ಕೊಂಡಿರ್ತಾರೆ. ಅದರಿಂದಾಗಿ ಇದನ್ನು ಬ್ಯಾನ್ ಮಾಡಿದ್ದಾರೆ ಕಂಪ್ಲೀಟಾಗಿ. ನೆಕ್ಸ್ಟು ಇಲ್ಲಿ ಕೆಲವೊಂದು ಡೆಫಿನೇಷನ್ಸ್ಗಳಿದ್ದಾವೆ. ರೆಫರೆಂಡಮ್ ಆಗಿರ್ಬೋದು, ರೆಫರೆಂಡಮ್ ಬಗ್ಗೆ ನಾವು ಇವಾಗ ನೋಡ್ಕೊಂಡಿದ್ವಿ. ಕೆಲವೊಂದು ಬೇರೆ ಇದ್ದಾವೆ, ರೀಕಾಲು, ಇನಿಷಿಯೇಟಿವು, ಪ್ಲೆಬಿಸೈಟು. ರೀಕಾಲ್ ಅಂತಂದರೆ ಏನು? ರೀಕಾಲ್ ಅಂತಂದರೆ ಇದು ಕೂಡ ಒಂದು ವೋಟು ಡೈರೆಕ್ಟ್ ಡೆಮೋಕ್ರಸಿಯಲ್ಲಿ. ಯಾವುದಕ್ಕೋಸ್ಕರ ಅಂತಂದರೆ ಒಂದು ರೆಪ್ರೆಸೆಂಟೇಟಿವ್ನ ತೆಗಿಬೇಕಾದ್ರೆ ಅಥವಾ ಯಾವುದರ ಒಂದು ಆಫೀಸರ್ನ ತೆಗಿಬೇಕಾದ್ರೆ ಅವರು ಎಕ್ಸ್ಪೈರಿ ಅಂತಂದರೆ ಅವರ ಟರ್ಮ್ ಎಕ್ಸ್ಪೈರಿ ಆಗೋಕ್ಕಿಂತ ಮುಂಚೆನೇ ಅವ್ರನ್ನ ತೆಗಿಬೇಕು ಅಂತಂದರೆ ಆವಾಗ ರೀಕಾಲ್ ಮಾಡ್ಕೊತಾರೆ. ಇದು ಕೂಡ ಡೈರೆಕ್ಟ್ ಡೆಮೋಕ್ರಸಿ. ಎಲ್ಲದೂ ಕೂಡ ಇವೆಲ್ಲ ಡೈರೆಕ್ಟ್ ಡೆಮೋಕ್ರಸಿ. ಅದಾದಮೇಲೆ ನಾವು ನೆಕ್ಸ್ಟ್ ನೋಡ್ಕೋಬೇಕು ಅಂತಂದರೆ ನಾವು ಇನಿಷಿಯೇಟಿವ್ ಅಂತ ಇದೆ. ಅಂತಂದರೆ ಯಾವುದಾದ್ರೂ ಒಂದು ಬಿಲ್ಲು ತಗೊಂಡು ಬರಬೇಕು, ಅವರ ಪಾರ್ಲಿಮೆಂಟಲ್ಲಿ ಯಾವುದಾದ್ರೂ ಒಂದು ಬಿಲ್ಲು ತೊಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಪಬ್ಲಿಕ್ಕೇ ಹೇಳುತ್ತಲ್ಲ, ಅದನ್ನು ಇವರು ಇನಿಷಿಯೇಟಿವ್ ಅಂತ ಹೇಳ್ಬಿಟ್ಟು ಕರೀತಾರೆ. ಟು ಪ್ರಪೋಸ್ ಅ ಬಿಲ್ ಟು ಲೆಜಿಸ್ಲೇಚರ್ ಫಾರ್ ಎನ್ಯಾಕ್ಟ್ಮೆಂಟ್. ಸೊ ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಪ್ಲೆಬಿಸೈಟ್. ಪ್ಲೆಬಿಸೈಟ್ ಅಂತಂದರೆ ಏನು? ಜನರ ಒಪಿನಿಯನ್ ತೊಗೊಳ್ಳೋವಂಥದ್ದು. ಯಾವುದಾದ್ರು ಒಂದು ಪಬ್ಲಿಕ್ ಇಂಪಾರ್ಟೆನ್ಸಲ್ಲಿರುವಂಥ ಒಂದು ಇಶ್ಯೂ ಇರುತ್ತೆ, ಆ ಇಶ್ಯೂ ಮೇಲೆ ಜನರ ಒಪಿನಿಯನ್ ಏನಿದೆ ಅಂತ ಹೇಳ್ಬಿಟ್ಟು ತೊಗೊಂಡ್ರೆ ಅದನ್ನು ಪ್ಲೆಬಿಸೈಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏನೇನು ನೋಡ್ಕೊಂಡ್ವಿ ನಾವು? ರೆಫರೆಂಡಮ್ ಅಂತಂದರೆ ಒಂದು ಇಶ್ಯೂ ಏನಿರುತ್ತೆ, ಆ ಇಶ್ಯೂ ಅಲ್ಲಿ ಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ಒಂದು ಡೈರೆಕ್ಟಾಗಿ ಒಂದು ಇಶ್ಯೂನ ರಿಸಾಲ್ವ್ ಮಾಡ್ಕೊಳ್ಳೋಂಥದ್ದಕ್ಕೆ ರೆಫರೆಂಡಮ್ ಅಂತ ಕರಿತೀವಿ. ರೀಕಾಲ್ ಅಂತಂದರೆ ಒಬ್ಬ ರೆಪ್ರೆಸೆಂಟೇಟಿವ್ ಅಥವಾ ಒಂದು ಆಫೀಸರು ಅವರ ಟರ್ಮ್ ಎಕ್ಸ್ಪೈರಿ ಆಗೋಕ್ಕಿಂತ ಮುಂಚೆನೇ ಅವ್ರನ್ನ ತೆಗಿಬೇಕು ಅಂತಂದರೆ ರೀಕಾಲ್ ಯೂಸ್ ಮಾಡ್ಕೊತಾರೆ. ಇನಿಷಿಯೇಟಿವ್ ಅಂತಂದರೆ ಜನರೇ ಡೈರೆಕ್ಟಾಗಿ ಒಂದು ಬಿಲ್ನ ಪ್ರಪೋಸ್ ಮಾಡಿರ್ತಾರೆ, ಈ ಥರ ಒಂದು ತರಬೇಕು ಅಂತ. ಪ್ಲೆಬಿಸೈಟ್ ಅಂತಂದರೆ ಜನರ ಒಪಿನಿಯನ್ನ ತೊಗೊಳ್ಳೋವಂಥದ್ದು. ಸೊ ಇಷ್ಟು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಮೊನಸ್ಟಿಕ್ ಇನ್ಸ್ಟಿಟ್ಯೂಷನ್ಸು 16th ಸೆಂಚುರಿ ನಿಯೋ ವೈಷ್ಣವೈಟ್ ರಿಫಾರ್ಮಿಸ್ಟ್ ಮೂಮೆಂಟು ಆ ಟೈಮಲ್ಲಿ ಕ್ರಿಯೇಟ್ ಮಾಡಿರೋವಂಥದ್ದಕ್ಕೆ ನಾವೇನಂತ ಕರಿತೀವಿ? ಸತ್ರಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸತ್ರಾಸ್ ಅಂತಂದರೆ ಇಲ್ಲಿ ಡೆಫಿನೇಷನಲ್ಲಿ ಹೇಳ್ತಾ ಇರೋಂಗೆ ಏನಿದು ಮೊನಸ್ಟಿಕ್ ಇನ್ಸ್ಟಿಟ್ಯೂಷನ್ಸು 16th ಸೆಂಚುರಿಯಲ್ಲಿ ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದರು. 16th ಸೆಂಚುರಿ ಬೇಸಿಸ್ ಮೇಲೆ. ಯಾವುದರ ಬೇಸಿಸ್ ಮೇಲೆ ಅಂತಂದರೆ ಇದು ನಿಯೋ ವೈಷ್ಣವೈಟ್. ಸೊ ಬೇರೆ ಬೇರೆ ಥರ ರಿಫಾರ್ಮ್ಸ್ ಎಲ್ಲ ಇತ್ತಲ್ಲ, ಸೊ ಅದರಲ್ಲಿ ನಿಯೋ ವೈಷ್ಣವೈಟ್ ರಿಫಾರ್ಮ್ ಮೂಮೆಂಟ್ ಅಂಡರಲ್ಲಿ ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದು. ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ರೀಸೆಂಟಾಗಿ ಇದನ್ನು ನೋಡಿ, ಸೇಂಟ್ ಶಂಕರದೇವ ಇವರು ಅಸ್ಸಾಂ ಅವರವರು. ಸೊ ಅವ್ರ ಬಗ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಮಾತಾಡಿದರು. ಸೊ ಅದಕ್ಕೆ ಸೇಂಟ್ ಶಂಕರದೇವರವರು ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು ಇದು ಸತ್ರಾಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಟೋಟಲಾಗಿ ನಾವು ನೋಡಬೇಕು ಅಂತಂದರೆ ಸುಮಾರು 900 ಸತ್ರಾಸ್ ಇದ್ದಾವೆ. ಎಲ್ಲಿ? ಅಸ್ಸಾಮಲ್ಲಿ. ಸೊ 900 ಸತ್ರಾಸ್ ಇದ್ದಾವೆ ಅಸ್ಸಾಮಲ್ಲಿ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಮ್ಯೂಸಿಕ್ಕು, ಡ್ಯಾನ್ಸು, ಥಿಯೇಟರು ಇವೆಲ್ಲದೂ ಕೂಡ ಇನ್ಕ್ಲೂಡ್ ಹಾಕ್ಕೊಂಡ್ಬಿಟ್ಟಿರುತ್ತೆ. ಸೊ ಇದೊಂದು ಭಕ್ತಿ ಮೂಮೆಂಟ್ ಇನ್ನೊಂದು ಪಾರ್ಟ್ ಅಂತ ಹೇಳ್ಬಿಟ್ಟು ನಾವು ಇದನ್ನು ಕರಿಬೋದು.
ನೆಕ್ಸ್ಟ್ ನೋಡ್ಕೋಬೇಕು ಅಂತಂದರೆ ಪೋರ್ಟಲ್ ಡೆವಲಪ್ಡ್ ಇನ್ ಆರ್ಡರ್ ಟು ಸ್ಟ್ರೆಂಥನ್ ಎಫರ್ಟ್ಸ್ ಟು ಪ್ರಮೋಟ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ಸ್. ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆತ್ಮನಿರ್ಭರ್ ನಿವೇಶಕ್ ಮಿತ್ರ ಪೋರ್ಟಲ್ ಪೋರ್ಟಲ್ನ ಇವಾಗ ರೀಸೆಂಟಾಗಿ ಸ್ಟಾರ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಆತ್ಮನಿರ್ಭರ್ ನಿವೇಶಕ್ ಮಿತ್ರ ಪೋರ್ಟಲ್ ಇದನ್ನು ಡೆವಲಪ್ ಯಾರು ಮಾಡಿದ್ದಾರೆ ಅಂತಂದರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡು ಇದನ್ನು ಡೆವಲಪ್ ಮಾಡಿದೆ. ಅದಾದಮೇಲೆ ಫೌಂಡರ್ ಆಫ್ ಶ್ರೀ ರಾಮಕೃಷ್ಣ ತಪೋವನ ಆಶ್ರಮ ಎಲ್ಲಿರುವಂಥದ್ದು? ತಮಿಳ್ನಾಡಲ್ಲಿರುವಂಥದ್ದು. ಯಾರಿದು ಅಂತಂದರೆ ಸ್ವಾಮಿ ಚಿದ್ಭವಾನಂದಜಿ. ಸೊ CHID ಬರುತ್ತೆ ಇಲ್ಲಿ. ಸೊ CHID ಬರುತ್ತೆ, ಇದನ್ನೊಂದು ಕರೆಕ್ಷನ್ ಮಾಡ್ಕೊಂಡಿರಿ. ಸೊ ಸ್ವಾಮಿ ಚಿದ್ಭವಾನಂದಜಿ ಅವರು ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ರೀಸೆಂಟಾಗಿ ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ಇವರು ಬರೆದಿರುವಂಥದ್ದು ಏನು ಭಗವದ್ಗೀತಾ ಇದೆಯಲ್ಲ, ಸೊ ಅದರ ಕಿಂಡಲ್ ವರ್ಷನ್ನ ರೀಸೆಂಟಾಗಿ ಪ್ರಧಾನಮಂತ್ರಿ ಮೋದಿಯವರು ಅದನ್ನು ಲಾಂಚ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇದು ತುಂಬ ನ್ಯೂಸಲ್ಲಿತ್ತು, ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಫಸ್ಟ್ ಮೀಟಿಂಗು ಬ್ರಿಕ್ಸಿಂದು ಮೀಟಿಂಗು ಯಾವುದು ರಿಲೇಟೆಡ್ ಅಂತಂದರೆ ಕೋಆಪ್ರೇಷನ್ ಫಾರ್ ಕಂಟಿನ್ಯೂಟಿ ಕನ್ಸಾಲಿಡೇಷನ್ ಆ್ಯಂಡ್ ಕನ್ಸೆನ್ಸಸ್ಸು. ಇದರ ಚೇರ್ಮನ್ ಯಾರಿದ್ರು ಅಂತಂದರೆ ಇಂಡಿಯಾ ಇದನ್ನು ಚೇರ್ ಮಾಡ್ಕೊಂಡಿದ್ದಿತ್ತು. ಫಸ್ಟ್ ಇಂಡಿಯನ್ ವುಮನ್ ಕ್ರಿಕೆಟರ್ ಟು ಸ್ಕೋರ್ 10,000 ಇಂಟರ್ನ್ಯಾಷನಲ್ ರನ್ಸ್ ಯಾರು ಅಂತಂದರೆ ಮಿಥಾಲಿ ರಾಜ್ ಅವರು. ಸೊ ಮಿಥಾಲಿ ರಾಜ್ ಅವರು ಈ ಹೆಸರನ್ನ ನೆನ್ಪಿಟ್ಕೊಂಡಿರಿ, ಈ ಥರ ಕ್ವೆಶನ್ಸು ತುಂಬ ಕೇಳ್ತಾ ಇರ್ತಾರೆ. # ಮಿಥಾಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಅಟ್ಲೀಸ್ಟ್ ನಿಮಗೆ ರಿವಿಷನ್ ಕೂಡ ಆಗ್ತಾ ಇರುತ್ತೆ, ನನಗೂ ಗೊತ್ತಾಗುತ್ತೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ದೀರಾ ಅಂತ. ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ಇರುವಂಥ ಸ್ಟ್ರೇಟಿನ ಹೆಸರು ನೀವೇನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು PDFಸ್ಗಳಿಗೋಸ್ಕರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.